ಅದೇ ಬರ್ತಾ ಇದೀವಿ. ಮಗಳು ಅಲ್ಲೇ ಚಿಕ್ಕಮಂಗ್ಳೂರ್ ವರ್ಕ್ ಮಾಡಿ ಅವಳೀಗ ಅಲ್ಲಿ ಸ್ಪಾಟಿಗೆ ತಲುಪಿದ್ಲು. ನಿಮ್ ಮಗಳಾ? ನನ್ ಮಗಳು. ಓಕೆ ಮೇಡಮ್. ಆಯ್ತಾ, ಅವ್ರಿಗೀಗ ಮಲೆಯಾಳ ಪಾಲಕ್ಕಾಡ್ ಅವರಲ್ಲ, ಭಾಷೆ ಗೊತ್ತಿಲ್ಲದೆ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಹುಡುಕಿದಾರಂತೆ ಅಲ್ಲಿ. ಬೆಳಿಗ್ಗೆ 3 ಗಂಟೆ ಡ್ರೋನ್ ಕ್ಯಾಮರಲ್ಲಿ ಯಾರೋ ಗಾರ್ಡ್ ಯಾರ್ದೋ ನಂಬರ್ ಸಿಕ್ಕಿ ಕೇಳಿದಾಗ ಹಂಗಂದ್ರು. ಓಕೆ. ಬಟ್ ಈಗ್ಲೂ ಹುಡುಕ್ತಾ ಇದಾರೆ ಅವರು. ಎಲ್ಲ ಫ್ಯಾಮಿಲಿ ಎಲ್ಲ ಇದಾರೆ. ಓಕೆ ಮೇಡಮ್. ಆಯ್ತಾ, ಎಲ್ಲ ಹಿಂಗೆ ಸ್ಟೆಪ್ ಹತ್ತಾ ಇದ್ದಾಗ ಫೋಟೋ ಏನೋ ತೆಗಿತಾ ಇದ್ರಂತೆ. ಜಸ್ಟ್ ಹಿಂಗ್ ಸ್ಟೆಪ್ ಹತ್ತಿ ತಿರ್ಗಿ ನೋಡಾಗ ಮಗುನ ಮಿಸ್ಸಿಂಗ್. 15 ವರ್ಷ ಆಗಿದೆ ಅಷ್ಟೇ. ಓಕೆ ಓಕೆ. ಎಷ್ಟು ಜನ ಇದ್ರು ಮೇಡಮ್? ಇವ್ರು ಫ್ಯಾಮಿಲಿ ಒಂದ್ 6 ಜನ 7 ಜನ ಇದ್ದಾರ ಅಂತ ನನಗೆ ಕರೆಕ್ಟ್ ಗೊತ್ತಾಗ್ತಿಲ್ಲ. ಈಗ ಮಗಳನ್ನ ಫೋನ್ ಎತ್ತುತ್ತಾ ಇಲ್ಲ. ಪಾಲಕ್ಕಾಡಿಂದಾನೆ. ಅವರು ಮೊನ್ನೆ ಉಡುಪಿ ಇಲ್ಲಿದ್ರು, ಹಂಪಿಲಿದ್ರು. ಓಕೆ. ಹಂಪಿ ಮುಗಿಸ್ಕೊಂಡು ಅವ್ರು ಟ್ರಿಪ್ ಹಾಕಿರೋದು. ಇಂಗ್ಲೋಕೆ ಮಕ್ಳ ರಜೆ ಅಲ್ಲ. ಓಕೆ ಮೇಡಮ್. ಆಗ ಅಲ್ಲಿ ಮುಗಿಸ್ಕೊಂಡು ನೆನ್ನೆ ಚಿಕ್ಕಮಂಗ್ಳೂರಿಗೆ ಬಂದಿದ್ದು ಅನ್ಸುತ್ತೆ. ನೆನ್ನೆ ಬಂದಿರ್ಬೇಕು. ಮಾತಾಡೋದೇ ಇಲ್ಲ, ಅಳ್ತಾನೆ ಇದಾರ. ನೆನ್ನೆ ಸಂಜೆ ಒಂದ್ 5 ಗಂಟೆಗೇನೋ ಆಗಿದಲ್ಲ, 5:05 ಹಂಗೆ. ಮತ್ತೆ ಭಾಷೆನೂ ಗೊತ್ತಾಗದೆ, ಜಾಗನೂ ಗೊತ್ತಾಗದೆ, ಓದ್ಲಿಕ್ಕೂ ಬರಲ್ಲ. ಹಂಗೆ ಮತ್ತೆ ಮಗಳನ್ನ ಬೇಗ ಕಳಿಸ್ತೆ. ಈಗ ಅವಳಿ ಲೊಕೇಶನ್ ಎಲ್ಲ ಕಳ್ಸಿದ್ಲ. ಅವ್ರ ಮೊಬೈಲ್ ನಮ್ಮ ಏನು ವರ್ಕ್ ಆಗ್ತಿಲ್ವಾ? ಯಾರ್ದು? ಅವ್ರದ್ದು ಮಗುಗೆ ಇಲ್ವಾ ಅಂತ? ಇಲ್ಲ ಅನ್ಸುತ್ತೆ. 15 ವರ್ಷ ಅಷ್ಟೇ ಅಲ್ವಾ? ಮೊಬೈಲ್ ಅಲ್ಲಿ ಇವ್ರ ಪೇರೆಂಟ್ಸ್ ಹತ್ರನೇ ಇರುತ್ತೆ. ಓಕೆ. ಹಂಗೆ ಸರ್, ಅದೊಂಚೂರು ನ್ಯೂಸ್ ಮಾಡಿದ್ರೆ ಒಳ್ಳೆತಿತ್ತು. ಈಗ ನಮ್ಮ MLA ಫೋನ್ ಮಾಡಿ ಅಲ್ಲಿ SP ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಇಲ್ಲ. ಓಕೆ ಮೇಡಮ್, ಅದಕ್ಕೋಸ್ಕರ ಒಂದಷ್ಟು ಮಾಹಿತಿ ತಗೊಳ್ಳೋಣ ಅಂದ್ಕೊಂಡು ನಿಮಗೆ ಕಾಲ್ ಮಾಡಿದೆ. ಅದೇ ಏನೋ ಫೋಟೋ ತೆಗಿತಾ ಇದ್ದ ಸ್ಟೆಪ್ ಹತ್ತಷ್ಟೊತ್ತಿಗೆ ತಿರುಗಿ ನೋಡೋಷ್ಟೊತ್ತಿಗೆ ಮಗು ಮಿಸ್ಸಿಂಗ್. ಓಕೆ. ಅದು ಏನೈತಂದ್ರೆ ನಮಗೂ ಈಗ ಕರೆಕ್ಟ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಸರ್. ಅಂದ್ರೆ ಇವ್ರ ಫ್ಯಾಮಿಲಿ ಜೊತೆನೆ ಇದ್ರಲ್ಲ? ಫ್ಯಾಮಿಲಿ ಇದಾರೆ, ಎಲ್ಲರೂ ಇದಾರೆ ಜೊತೆಗೆ. ಮೇಲೆ ಕೆಳಗೆ ಹತ್ತಿದೆ, ಎಲ್ಲಾರು ಇದಾರೆ ಅಂದ್ಲು ಮಗಳು. ಅಂದ್ರೆ ಅವರೆಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಏನಿಲ್ಲ. ಅಜ್ಜಿ ಇದಾರೆ, ಈ ಮಗುದ ಅಜ್ಜಿ ಉಂಟು, ಚಿಕ್ಕಮ್ಮ ಚಿಕ್ಕಪ್ಪ ಇದಾರೆ, ಅಪ್ಪ ಅಮ್ಮ ಇದಾರೆ. ಓಕೆ. ಎಲ್ಲಾರು ಇದಾರೆ ಫ್ಯಾಮಿಲಿ. ನಿಮಗೆ ಅಕ್ಕನ ಮಗಳ ಮೇಡಮ್? ನಂದು ಮಾವನ್ ಮಗಳು ಮಗು. ಮಾವನ್ ಮಗಳದು ಮಗು. ಓಕೆ ಮೇಡಮ್. ಸರ್ ಜೋರು ಮಾಡಿ ಸರ್. ಖಂಡಿತ ಮೇಡಮ್. ಸರ್ ಬರ್ತೀನಿ ನಾನು. ಅಲ್ಲಿ ಬಂದ್ಮೇಲೆ ಫೋನ್ ಮಾಡ್ತೀನಿ ಬಾಕಿ. ನ್ಯೂಸ್ ಸ್ವಲ್ಪ SP ಅವ್ರಿಗೆಲ್ಲ ತಲುಪಂಗಿದ್ರೆ ಒಳ್ಳೇದಲ್ಲ ಸರ್? ಖಂಡಿತ ಮೇಡಮ್. ಮ್ಯಾಕ್ಸಿಮಮ್ ಎಷ್ಟು ಕವರೇಜ್ ಮಾಡಿ ಸರ್. ಸರ್ ಎಸ್ ಮೇಡಮ್. ಸರ್ ಓಕೆ ಸರ್, ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.